ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ನಾವು ಎಷ್ಟೇ ಒಳ್ಳೆಯವರಾದರೂ ಚುಚ್ಚಿ ಮಾತನಾಡುವ ಜನರು ಇದ್ದೇ ಇರುತ್ತಾರೆ ಎಂದು ಬೇಸರ ಪಟ್ಟುಕೊಳ್ಳೋದು ಬೇಡ. ಏಕೆಂದರೆ ಸೂಜಿ ಎಷ್ಟೇ ಹೂವನ್ನು ಪೋಣಿಸುವಾಗ ಹೂವು ನೋವು ಎಂದು ಪಟ್ಟುಕೊಳ್ಳುವುದಿಲ್ಲ. ಅದು ಹೂವಿನ ಹಾರವಾಗಿ ದೇವರ ಮಾಲೆಯಾಗಿ ಬದಲಾಗುತ್ತೆ. ಬೆಟ್ಟಕ್ಕೆ ಸೀರೆ ಸುತ್ತಕ್ಕಾಗೋದಿಲ್ಲ. ಜನಗಳ ಮಾತಿಗೆ ಸೈ ಎನ್ಸಕ್ಕಾಗೋದಿಲ್ಲ. ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ದೇವ್ರ ಸಾಮಾನನ್ನು ಬೆಳಗಿ ದೇವ್ರಿಗೆ ಪೂಜೆ ದೀಪ ಹಚ್ಚಿದೆ. ಮನಸ್ಸಿಗೆ ಒಂಥರ ಕಸಿ ಬಿಸಿ ಆಗ್ತಿತ್ತು. ಏನು ಮಾಡೋದು ಹೇಳಿ. ಒಂದೊಂದ್ಸರಿ ಬೇಗ ಭಂಗ ಆಗುತ್ತೆ, ಒಂದೊಂದ್ಸರಿ ಲೇಟ್ ಆಗುತ್ತೆ. ನಾನು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಹಾಗೆ ಇವತ್ತು ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಬರೋಣ ಅಂದ್ಬಿಟ್ಟು ದೇವ್ರಿಗೆ ಬೇಗ ದೀಪ ಹಚ್ಬಿಟ್ಟು ಇವತ್ತು ಶನಿವಾರದ ಬ್ಲಾಗು ಬೆಳಗ್ಗೆಲೇ ಮಾಡ್ಕೊಂಡಿದ್ದೆ. ವಿಡಿಯೋ ಸರಿಯಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ. ದರ್ಶನ ಮಾಡ್ಕೊಬರೋಣ ಅಂತ ಹೋದೆ. ಅಲ್ಲಿ ದೇವರು ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಭಕ್ತಾದಿಗಳು ಸುಮಾರು ಜನ ಎಲ್ಲ ನಮ್ಮೂರು ಎಲ್ಲ ಬೀದಿಯರು ಬಂದಿದ್ದರು. ಎಲ್ಲ ಜನಕ್ಕೂ ಪ್ರಸಾದ ಕೊಡ್ತಾಯಿದ್ರು. ಕೈ ಮಾಡಿಸಿದಾಗ ತುಂಬ ರಶ್ ಇದ್ದರು. ಎಲ್ಲರಿಗೂ ಒಬ್ಬೊಬ್ಬರಾಗಿ ಲೈನಲ್ಲಿ ನಿಲ್ಲಿಸಿ ಕೈ ಮಾಡಿಸ್ತಿದ್ರು. ಹಾಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಜನ ಬರ್ತಾಯಿದ್ರು. ಎಲ್ಲ ಕಡೆಯಲ್ಲೂ ಬರ್ತಾಯಿದ್ರು. ಬೀದಿಯರು ಒಂದೊಂದ್ಸರಿ ಮಾಡಿಸ್ಕೊಂಡು ಹೋಗ್ತಾಯಿದ್ರು ಕೈನ. ಹಾಗೆ ಇಲ್ಲಿ ಅನ್ನದಾನ ಮಾಡ್ತಾಯಿದ್ರಲ್ಲ, ಎಲ್ಲ ಪೂಜೆ ಮಾಡಿಸ್ಕೊಂಡು ಕೈ ಮಾಡಿಸ್ಕೊಂಡು ಹಾಗೆ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಇನ್ನು ರಶ್ ಆದರೆ ಜನ ವೇಟ್ ಮಾಡೋದು ತುಂಬ ಕಷ್ಟ ಆಯ್ತದೆ ಅಂದ್ಬಿಟ್ಟು ಎಲ್ಲರೂ ಆಗಾಗಲೇ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ದೇವ್ರ ಪ್ರಸಾದ ಸಿಕ್ಕದ ಅಪರೂಪ ತಾನೇ. ಎಲ್ಲ ಯಾಕೆ ಪ್ರಸಾದ ಮಿಸ್ ಮಾಡ್ಕೋಬೇಕು ಅಂತ ಹೋಗ್ತಾಯಿದ್ರು. ಹಾಗೆ ನನ್ನ ಜೊತೆಯಲ್ಲಿ ಒಬ್ಬರು ಬಂದಿದ್ರು. ಅವರು ಕೈ ಮಾಡಿಸ್ಕೊಂಡು ಅವರು ದೇವ್ರ ಪ್ರಸಾದ ಊಟನ ಮಾಡೋಣ ಅಂತ ಬಂದರು. ಎಲ್ಲ ಸಖತ್ ರಶ್. ಸೀಟೇ ಸಿಗ್ತಿದ್ದಿಲ್ಲ. ಅವ್ರು ಊಟ ಮಾಡೋ ಗಂಟ ಕಾಯ್ಕೊಂಡು ಕೂತಿದ್ದು. ಇನ್ನು ದೇವ್ರ ಪ್ರಸಾದ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು 1 ಗಂಟೆ ಕೂತಿದ್ದು. ಹಂಗೆ ಏನೇನೋ ಮಾತಾಡ್ತಾ ಕೂತಿದ್ದು. ಹಂಗೆ ಒಂದು ವಿಡಿಯೋ ತಕ್ಕೊಂಡೆ. ಎಲ್ಲರೂ ನಮ್ಮನೆ ನೋಡ್ತಾಯಿದ್ರು. ಇಲ್ಲಿ ಯಾರೂ ವಿಡಿಯೋ ಮಾಡೋದಿಲ್ಲ, ಗೊತ್ತಿಲ್ಲ ಈ ಕಡೆಯವ್ರಿಗೆ. ಯೂಟ್ಯೂಬಲ್ಲೂ ಅರ್ನಿಂಗ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂಥರ ವಿಡಿಯೋನ ಮಾಡ್ತಾಯಿದ್ರು. ನಮ್ಮನ್ನೇ ನೋಡ್ತಾ ಇರ್ತಾರೆ. ಅಯ್ಯೋ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ವಿಡಿಯೋ ಮಾಡಿಕೊಂಡೆ. ಒಂದು 20 ಸೆಕೆಂಡ್ ಮಾಡಿಕೊಂಡೆ ಅಷ್ಟೇ. ಅಷ್ಟೊತ್ತಿಗೆ ಎಲ್ಲರಿಗೂ ಹಂತಿ ಮೇಲೆ ಊಟ ಹಾಕ್ತಾಯಿದ್ರು. ಬೂಂದಿ ಹಾಗೆ ಪಾಯಸ, ಪಲ್ಯ, ಒಂಥರ ಹಪ್ಪಳ ಉಪ್ಪಿನಕಾಯಿ ಎಲೆ ಮೇಲೆ ಹಾಕಿದ್ರು. ಹಾಗೆ ಇನ್ನೊಂದು ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಮಂಗಳಾರತಿಗೆ ದುಡ್ಡು ಹಾಕಿದೆ. ಕೈ ತರೋಕ್ಕಾಗಲಿಲ್ಲ. ಲೇಟ್ ಆಗ್ಬಿಡ್ತು. ತರೋಣ ಅಂತ ಮಾಡಿದೆ, ಲೇಟ್ ಆಗ್ಬಿಡ್ತು. ಅಷ್ಟೊತ್ತಿಗೆ ಕಾಯಿಗೆ ಎಡ್ಸ್ಕೊಂಬರೋದಕ್ಕೆ ತುಂಬ ಲೇಟ್ ಆಯ್ತದೆ, ಮಿಸ್ ಆಗುತ್ತೆ. ದೇವರು ಎತ್ತಕ್ಕೆ ಬಿಡ್ತಾರೆ ಅಂದ್ಬಿಟ್ಟು ಬೇಗ ಬಂದುಬಿಟ್ಟೆ ನಾನು. ಅಯ್ಯೋ ದೇವರು ಕೈ ಮಾಡಿಸೋದೇನು, ದೇವ್ರ ಉಂಡಿಗೆ ದುಡ್ಡು ಹಾಕ್ಬಿಡೋಣ ಅಂತ ಬಂದೆ. ಈ ಕಡೆ ಆಂಜನೇಯ ಸ್ವಾಮಿ, ಗಣಪತಿ ಇದೇ ರೋಡಲ್ಲಿ ಹೋಗಬೇಕು. ಇದು ಅಂಗಡಿ ಬೀದಿ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ. ಇದು ತುಂಬ ದೊಡ್ಡ ಊರೇ ನಮ್ಮೂರು. ಇಲ್ಲಿ ಬಟ್ಟೆ ಶಾಪು, ಆಮೇಲೆ ತರಕಾರಿ ಅಂಗಡಿ ಎಲ್ಲ ಐತೆ. ಇಲ್ಲೇ ಎಲ್ಲ ಸಿಗುತ್ತೆ. ನಮಗೆ ದೂರ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಇಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ತಗೋಬೇಕು, ಒಂದು ದುಡ್ಡು ಸೆಟ್ಟಾದಾಗ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಇನ್ನು ಬರೋದು ಯಾವನ ಅಪರೂಪ ಅಲ್ವಾ, ಯಾಕೆ ಮಿಸ್ ಮಾಡ್ಕೋಬೇಕು. ಬಂದಿದ್ದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಅಂತ ಬಂದೆ. ಆಂಜನೇಯ ದೇವಸ್ಥಾನಕ್ಕೆ ಬಂದೆ. ದೇವ್ರಿಗೆ ಇದು ಮಂಗಳಾರತಿ ಮಾಡ್ತಾಯಿದ್ರು.
ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೂ ದೇವ್ರಿಗೆ ಆಂಜನೇಯ ದೇವಸ್ಥಾನಕ್ಕೆ ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಬಂದಿದ್ದರು. ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ಇಲ್ಲಿ ಏನಾರ ಮಕ್ಕಳಿಗೆ ಏನಾರ ಮಾಡಿಸೋದಾದ್ರೆ ಇಲ್ಲಿ ಮಾಡಿಸ್ತಾರೆ. ಗಣಪತಿ ಪೂಜೆ ಮಾಡ್ತಾಯಿದ್ರು. ಗಣಪತಿ ಹೊತ್ತಿಗೆ ಬಾಗ್ಲಾಕ್ಬಿಟ್ಟಿದ್ರು. ಮಿಸ್ ಆಯ್ತಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಒಂದು ಕ್ಲಿಪ್ ತಗೊಂಡೆ, ಫೋಟೋ ತಗೊಂಡೆ. ಇಲ್ಲಿ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಗಣಪತಿ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಅವರು ಯೂಟ್ಯೂಬು ಸಕ್ಸಸ್ ಆಗಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಗಟ್ಟಿ ಕೊಡಲಿ, ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರೋಣ ಅಂತ ಬಯಸ್ತೀನಿ. ಹಾಗೆ 1 ಗಂಟೆ ಕೂತಿದ್ದು ಹೋಗ್ಬೇಕಲ್ಲ, ಹಾಗೆ ಹೋಗಬಾರ್ದು. 1 ಗಂಟೆ ಕೂತಿದ್ದು ಒಂದು ಸ್ವಲ್ಪ ಸಮಾಧಾನ, ಏನೋ ದೇವಸ್ಥಾನಕ್ಕೆ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ ಅಂದ್ಬಿಟ್ಟು 1 ಗಂಟೆ ಕಾಯ್ತಿದ್ದೆ. ಆಲೇ ಇಲ್ಲಿ ನಿಮ್ಮ ಎಳ್ಬತ್ತಿ ಹಚ್ಚೋರು ಹಚ್ಚುತ್ತಿದ್ರು. ಹಾಗೆ ಬರೋರು ಹಣ್ಕಾಯಿ ಮಾಡಿಸೋರು ಮಾಡಿಸ್ತಾಯಿದ್ರು. ಹಾಗೆ ಮನೆಗೆ ಬಂದೆ. ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ತಂದಿದ್ದೆ. ಇನ್ನು ಬೇಳೆ ಬೇಯಕ್ಕಿದೆ. ಒಂದು ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲನೂ ಹಾಕಿದೆ. ಸೊಪ್ಪು ಸಣ್ಣಾಗಿ ಉದುರಿಸ್ಕೊಂಡಿದೆ. ಒಂದು ಸರಿ ಬಲ್ತಿರೋ ಕಡ್ಡಿ ಬಂದ್ಬಿಡುತ್ತೆ, ಆಗ ಸಾಂಬಾರು ಒಂಥರ ಟೇಸ್ಟ್ ಇರೋದಿಲ್ಲ. ಸಿದ್ರೆ ಹೆಂಗೆ ಸಿಗುತ್ತೆ ನೋಡಿಕೊಂಡು ಸೊಪ್ಪನ್ನೇ ತಗೊಂಡು ಹಾಕಿದೆ. ಎಷ್ಟೋ ಜನಕ್ಕೆ ಹಾಗೆ ನಮ್ಮ ತಾತ ಅಜ್ಜಿ ನೆನ್ಕೊಂಡೆ. ಎಷ್ಟೋ ಜನಕ್ಕೆ ತಾತ ಅಜ್ಜಿ ಇಲ್ಲೇ ಇರೋದೇ ಇಲ್ಲ. ಅದೇ ನಾವೇ ಪುಣ್ಯವಂತರು ಅನಿಸುತ್ತೆ. ನಮ್ಮ ಅಜ್ಜಿ ತಂದೆ ತಾತನ ಪ್ರೀತಿ ಪಡೆದಿದ್ದೀವಿ. ನಾವು ಎಷ್ಟೇ ನಮ್ಮ ಅತ್ತೆ ನಮ್ಮ ಅಜ್ಜಿ ಅಪ್ಪ ಅಮ್ಮ ಹಿಂಗೆ ನಾವು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಏನೋ ನಮ್ಮ ಅಜ್ಜಿ ತಾತ ನಮಗೆ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ. ಎಲ್ಲರೂ ಲೈನು ಕುಣಿಸ್ಕೊಂಡು ಎಲ್ಲರೂ ಕೈ ತುತ್ತು ಕೊಡ್ತಿದ್ರು. ಅದು ನಮ್ಮ ಅದೃಷ್ಟ ಅನಿಸುತ್ತೆ. ಈಗಿನ ಜನ್ರೇಷನಲ್ಲಿ ಅವರ ಅಜ್ಜಿ ತಾತನ ಪ್ರೀತಿನೇ ಸಿಗೋದಿಲ್ಲ, ದೂರ ಆಗ್ಬಿಡ್ತಾರೆ. ತಾಯಿ ಪ್ರೀತಿ ಇರೋದಿಲ್ಲ, ತಂದೆ ಪ್ರೀತಿ ಇರೋದಿಲ್ಲ. ಎಷ್ಟೋ ಮಕ್ಕಳು ವಂಚಿತರಾಗಿರ್ತಾರೆ. ಅಷ್ಟೇ ನಮ್ಮ ಪುಣ್ಯ, ನಮ್ಮ ತಂದೆ ತಾಯಿ ಪ್ರೀತಿ ಸಿಗೈತೆ ನಮಗೆ, ನಮ್ಮ ಅಜ್ಜಿ ತಾತನ ಪ್ರೀತಿ ಸಿಗೈತೆ, ಇದೇ ನಮ್ಮ ಪುಣ್ಯ. ಈ ಮಕ್ಕಳು ಇಲ್ಲಿ ಜನ್ರೇಷನಲ್ಲಿ ತಂದೆ ತಾಯಿ ಪ್ರೀತಿನೇ ಸಿಗ್ತಾಯಿಲ್ಲ ಮಕ್ಕಳಿಗೆ. ಎಷ್ಟೋ ಮಕ್ಕಳು ವಂಚಿತರಾಗ್ತಾಯಿದ್ದಾರೆ. ಹೇಳಬೇಕು ಅಂದರೆ ನಾವೇ ಪುಣ್ಯವಂತರು. ಹಾಗೆ ಸೊಪ್ಪಿನ ಸಾರು ಹಾಗೆ ನಾವು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಬಿಡ್ತೀನಿ. ಹುರ್ಕೊಳ್ಳೋದ್ಕಿಂತ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಳೆಕಾಳು ಸೊಪ್ಪಿನ ಸಾರು ಎಲ್ಲ ಬೆಂದೈತೆ. ಬೇಯ್ತೈತಲ್ಲ, ಈ ಕಡೆ ಒಲೆಯಲ್ಲಿ ಹಿಟ್ಟು ಮಾಡಿಕೊಂಡೆ. ಈಗ ಗ್ಯಾಸು ತುಂಬ ಕಂಟ್ರೋಲ್ ಆಗಿಬಿಟ್ಟೈತೆ. ಗ್ಯಾಸು ಇನ್ನು 15 ದಿನ ಮುಗಿಯೋದು, ಒಂದು ವಾರನಾಗೆ ಎಲ್ಲನೂ ಗ್ಯಾಸ್ ಬುಕ್ ಮಾಡ್ಕೋಬೇಕು. ಹೀಗೆ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲನೂ ಆಡಿಸ್ಕೊಂಡು ರುಬ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಸರಿ ಎಲ್ಲನೂ ಒಂದು ನಿಮಿಷ ಕೈ ಬಿಟ್ರೆ ನೋಡೋಕ್ಕೆ ಆಗ್ದಂಗೆ ಆಗ್ಬಿಡುತ್ತೆ. ನಮ್ಮ ಮಕ್ಕಳು ನಮ್ಮ ಹುಡುಗರು ಎಲ್ಲನೂ ಕುಡಿದು ಎಲ್ಲನೂ ಅಲ್ಲೆಲ್ಲ ಚೆಲ್ಬಿಡ್ತಾರೆ. ಸಿಂಕ್ ಹತ್ರ ಇರೋದು ಕತ್ಕು ನೀರೆಲ್ಲನೂ ಚೆಲ್ಲಿ ಎಲ್ಲ ರಂಪ ಮಾಡಿಬಿಡ್ತಾರೆ. ಏನು ಮಾಡೋದು, ಮಕ್ಕಳೇ ಅಷ್ಟೇ ಅಲ್ವಾ, ಬೈಯಂಗೂ ಇಲ್ಲ ಬಿಡೋಂಗೂ ಇಲ್ಲ, ಆ ಥರ ಆಗೈತೆ. ವಿಂಡೋ ಎಲ್ಲ ತೆಗ್ಕೊಂಡೆ. ತುಂಬ ಸೆಕೆ, ತಡೆಯೋಕ್ಕೆ ಆಗೋದಿಲ್ಲ. ಯಪ್ಪ, ಮಳೆ ಯಾವಾಗ ಬರುತ್ತೆ ಮಳೆ ಅನಿಸುತ್ತೆ. ಮಳೆ ಬಂದರೆ ಎಷ್ಟೋ ಸಮಾಧಾನ. ಈಗ ದೇವರೇ, ಹಳ್ಳಿ ಸಿಟಿ ಕಡೆ ಅದು ಹೆಂಗಿರ್ತಾರೆ ಕಣೆ, ಹಳ್ಳಿ ಕಡೆ ಮರ ಗಿಡ ಇರೋದಕ್ಕೆ ಸ್ವಲ್ಪ ಸೆಕೆ ಕಮ್ಮಿಯಾಗಿರುತ್ತೆ. ಸಿಟಿ ಕಡೆ ಗಿಡ ಮರ ಇಲ್ಲ, ಅದು ಹೇಗಿರ್ತಾರೋ ಗೊತ್ತಿಲ್ಲಪ್ಪ. ಹಾಗೆ ಎಲ್ಲನೂ ಒಗ್ಗರಣೆ ಮಾಡಿಕೊಂಡೆ. ಸಾಂಬಾರು ಹಾಲು ಖಾರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಲು ಖಾರ ಹಾಕಿ ಎಲ್ಲನೂ ಒಗ್ಗರಣೆ ಮಾಡಿಕೊಂಡೆ. ಇದ್ರ ಜೊತೆಗೆ ಮುದ್ದೆ ಮಾಡಿದ್ನಲ್ಲ, ಈ ಸೊಪ್ಪು ಸಾಂಬಾರು ಆಗಾಗ ಮಾಡ್ತಾನೆ ಇರ್ತೀನಿ. ನನಗೆ ಸೊಪ್ಪು ಸಾಂಬಾರು ಅಂದರೆ ತುಂಬ ಇಷ್ಟ. ಇದು ಹೊಲದ ಕಡೆ ಸಿಕ್ಕುತ್ತಲ್ಲ, ಹೊಲದ ಕಡೆ ಸೊಪ್ಪು ಸಾಂಬಾರು ಇರ್ತದೆ, ತುಂಬ ಟೇಸ್ಟಾಗಿರುತ್ತೆ. ಇದು ದನ ಗೊಬ್ಬರ ಹಾಕಿ ಮಾಡಿರ್ತಾರಲ್ಲ, ಅದು ತುಂಬ ರುಚಿಯಾಗಿರುತ್ತೆ. ಈಗ ಆ ಥರ ಗೊಬ್ಬರ ಎಲ್ಲಿ ಬರುತ್ತೆ ಹೇಳಿ, ಎಲ್ಲ ವೀರ್ಯ ಪಟಾಸು ಅಂದ್ಬಿಟ್ಟು ಎಲ್ಲ ಚೆಲ್ತಾರೆ. ಈಗಿನ ಟೇಸ್ಟೇ ಇಲ್ಲ.
ಆಗಲೂ ಟೇಸ್ಟೇ ಇಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗೋದಿಲ್ಲ. ಕಾಲಕ್ಕೆ ತಕ್ಕಂಗೆ ನಡ್ಕೊಂಡು ಹೋಗ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.